ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣದಲ್ಲಿ ಇದೀಗ ಆರೋಪಿ ಜಿಮ್ ಟ್ರೈನರ್ ಸಮೀರ್ ಅನ್ನ ಪೊಲೀಸರು ಬಂಧಿಸಿದ್ದಾರೆ. ಬಂಧಿಸಿ ವಿಚಾರಣೆ ಮುಂದುವರಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಸಂತ್ರಸ್ತೆ ಹಾಗೂ ಆಕೆಯ ತಾಯಿ ಏನು ದೂರನ್ನು ದಾಖಲಿಸಿದ್ರು ಅದನ್ನು ಆಧರಿಸಿ ಈಗ ಹುಬ್ಬಳ್ಳಿ ಪೊಲೀಸರು ಈ ಒಂದು ಪ್ರಕರಣಕ್ಕೆ ಬೆನ್ನತ್ತುತ್ತಾ ಇದ್ದಾರೆ. ಅದರಲ್ಲೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಲವ್ ಜಿಹಾದ್ ಪ್ರಕರಣ ಕಳೆದ 2 ಅಥವಾ 3 ದಿನಗಳ ಹಿಂದೆಷ್ಟೇ ಬೆಳಕಿಗೆ ಬಂದಿದ್ದು ಬಹಳಷ್ಟು ಗಲಾಟೆ ಗದ್ದಲ ಆಗಿದೆ. ಜಿಮ್ ಟ್ರೈನರ್ ಸಮೀರ್ ಮುಲ್ಲಾನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಸಮೀರ್ ವಿರುದ್ಧ ದೂರನ್ನ ದಾಖಲಿಸಿದಂತಹ ಸಂತ್ರಸ್ತೆ ಹಾಗೂ ಆಕೆಯ ತಾಯಿ ಇದನ್ನಾಧರಿಸಿ ವಿದ್ಯಾನಗರ ಠಾಣೆ ಪೊಲೀಸರು ಸಮೀರನ್ನ ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಅರೆಸ್ಟ್ ಮಾಡಿ ಈಗ ವಿಚಾರಣೆಗೆ ಮುಂದಾಗಿದ್ದಾರೆ. ಪ್ರಕರಣ ಸಂಬಂಧ ವಿದ್ಯಾನಗರ ಠಾಣೆಯಲ್ಲಿ ದೂರು ಹಾಗೂ ಪ್ರತಿದೂರು ಕೂಡ ದಾಖಲಾಗಿತ್ತು. ಪ್ರಕರಣ ಸಂಬಂಧ ವಿದ್ಯಾನಗರ ಠಾಣೆಯಲ್ಲಿ ದೂರು ಪ್ರತಿದೂರುಗಳ ದಾಖಲಾಗಿದೆ. ನಿನ್ನೆ ಸಂತ್ರಸ್ತೆಯ ವೈದ್ಯಕೀಯ ಪರೀಕ್ಷೆ ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಪ್ರಕರಣ ಕಳೆದ 2 ಅಥವಾ 3 ದಿನಗಳ ಹಿಂದೆ ಅಷ್ಟೇ ಬೆಳಕಿಗೆ ಬಂದಿತ್ತು. ಅದರಲ್ಲಿ ಬಹಳಷ್ಟು ಗಲಾಟೆ ಎಲ್ಲವೂ ಕೂಡ ಆಗಿದೆ. ಸಮೀರ್ ಅದಾದ ನಂತರ ಆ ಯುವತಿ ಇಬ್ಬರೂ ಕೂಡ ಒಂದೊಂದು ವಿಡಿಯೋಗಳನ್ನು ಹರಿಬಿಟ್ಟಿದ್ರು. ಇಬ್ಬರೂ ಕೂಡ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿದ್ರು. ಅದಾದ ನಂತರ ಇಬ್ಬರ ವಿರುದ್ಧವೂ ಕೂಡ ಈಗ ದೂರು ದಾಖಲಾಗಿದೆ. ದೂರಿಗೆ ಪ್ರತಿದೂರು 2 ಕಡೆಯಿಂದಲೂ ಕೂಡ ದೂರು ದಾಖಲಾಗಿರುವಂಥದ್ದು. ಈ ದೂರನ್ನ ದಾಖಲಿಸಿ ಸದ್ಯಕ್ಕೆ ಈಗ ಸಮೀರ್ನನ್ನ ಪೊಲೀಸರು ಲಾಕ್ ಮಾಡಿಕೊಂಡಿದ್ದಾರೆ. ಅರೆಸ್ಟ್ ಮಾಡಿ ಇದೀಗ ವಿಚಾರಣೆಗೆ ಮುಂದುವರಿಸ್ತಾ ಇದ್ದಾರೆ. ನಿನ್ನೆಯಷ್ಟೇ ಯುವತಿಯ ಮೆಡಿಕಲ್ ಟೆಸ್ಟ್ ಕೂಡ ಮಾಡಲಾಗಿದೆ. ಮೆಡಿಕಲ್ ಟೆಸ್ಟ್ ನಂತರ ಇದೀಗ ವಿದ್ಯಾನಗರ ಠಾಣೆ ಪೊಲೀಸರು ಪ್ರಕರಣ ಸಂಬಂಧ ಏನೆಲ್ಲ ಮಾಹಿತಿ ಇದೆ ಅಂತ ಹೇಳಿ ಸಮೀರ್ನ ವಿಚಾರಣೆಗೆ ಮುಂದಾಗಿದ್ದಾರೆ. ಪರೀಕ್ಷೆಯನ್ನ ನಡೆಸಿದ್ದಾರೆ ನಿನ್ನೆಯೂ ಕೂಡ. ಇಲ್ಲ, ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಆ ಫಿರ್ಯಾದಿದಾರರು ಏನಿದ್ದಾರೆ ಅವರು ಇನ್ನೂ ಕೆಲವರ ಹೆಸರನ್ನ ಇವರೆಲ್ಲ ಒಂದು ಷಡ್ಯಂತ್ರದ ರೀತಿಯಲ್ಲಿ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ಮತ್ತೆ ನಮ್ಮ ಮಗುಗೆ ತೊಂದರೆ ಮಾಡಿದ್ದಾರೆ ಅಂತ ಅವ್ರ ಪೋಷಕರೆಲ್ಲ ಆರೋಪಿಸಿದ್ದಾರೆ. ಅದನ್ನ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿವರಗಳನ್ನ ಪಡ್ಕೊಳ್ಳಲಾಗುತ್ತೆ. ಯಾರು ಫಿರ್ಯಾದಿದಾರ ಯುವತಿ ಮತ್ತೆ ಅವರ ಪೋಷಕರು ಏನೇನು ಆರೋಪ ಮಾಡಿದ್ದಾರೆ ಅದನ್ನೆಲ್ಲ ಇನ್ ರೈಟಿಂಗ್ ತಗೊಳ್ಳಲಾಗುತ್ತೆ ಹೇಳಿಕೆ ಮುಖಾಂತರ. ಆ ನಂತರ ಅದಕ್ಕೆ ಏನ್ ಸಾಕ್ಷ್ಯಾಧಾರಗಳು ಸಿಗ್ತವೆ ಅದ್ರ ಪ್ರಕಾರ ಅಗತ್ಯ ಕಾನೂನು ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಒಂದು ವಿದ್ಯಾನಗರದಲ್ಲಿ, ಇನ್ನೊಂದು ಅಶೋಕ್ ನಗರದಲ್ಲಿ. 2 ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಅಗತ್ಯ ಕಾನೂನು ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುತ್ತೆ. ಇಲ್ಲ, ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಆ ಫಿರ್ಯಾದಿದಾರರು ಏನಿದ್ದಾರೆ ಅವರು ಇನ್ನೂ ಕೆಲವರ ಹೆಸರನ್ನ ಇವರೆಲ್ಲ ಒಂದು ಷಡ್ಯಂತ್ರದ ರೀತಿಯಲ್ಲಿ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ಮತ್ತೆ ನಮ್ಮ ಮಗುಗೆ ತೊಂದರೆ ಮಾಡಿದ್ದಾರೆ ಅಂತ ಅವ್ರ ಪೋಷಕರೆಲ್ಲ ಆರೋಪಿಸಿದ್ದಾರೆ. ಅದನ್ನ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿವರಗಳನ್ನ ಪಡ್ಕೊಳ್ಳಲಾಗುತ್ತೆ. ಯಾರು ಫಿರ್ಯಾದಿದಾರ ಯುವತಿ ಮತ್ತೆ ಅವರ ಪೋಷಕರು ಏನೇನು ಆರೋಪ ಮಾಡಿದ್ದಾರೆ ಅದನ್ನೆಲ್ಲ ಇನ್ ರೈಟಿಂಗ್ ತಗೊಳ್ಳಲಾಗುತ್ತೆ ಹೇಳಿಕೆ ಮುಖಾಂತರ. ಆ ನಂತರ ಅದಕ್ಕೆ ಏನ್ ಸಾಕ್ಷ್ಯಾಧಾರಗಳು ಸಿಗ್ತವೆ ಅದ್ರ ಪ್ರಕಾರ ಅಗತ್ಯ ಕಾನೂನು ಎರಡು ಪ್ರತ್ಯೇಕ ಪ್ರಕರಣಗಳು ದಾಖಲಾಗಿದೆ. ಒಂದು ವಿದ್ಯಾನಗರದಲ್ಲಿ, ಇನ್ನೊಂದು ಅಶೋಕ್ ನಗರದಲ್ಲಿ. 2 ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದೇವೆ. ಅಗತ್ಯ ಕಾನೂನು ಕ್ರಮವನ್ನು ಮುಂದಿನ ದಿನಗಳಲ್ಲಿ ಕೈಗೊಳ್ಳಲಾಗುತ್ತೆ. ಇಲ್ಲ, ಸಮೀರ್ ಮುಲ್ಲಾ ಕೇಸಲ್ಲಿ ಅವನು ಆರೋಪಿ ಅರೆಸ್ಟ್ ಆಗಿದೆ. ಆಮೇಲೆ ಆ ಫಿರ್ಯಾದಿದಾರರು ಏನಿದ್ದಾರೆ ಅವರು ಇನ್ನೂ ಕೆಲವರ ಹೆಸರನ್ನ ಇವರೆಲ್ಲ ಒಂದು ಷಡ್ಯಂತ್ರದ ರೀತಿಯಲ್ಲಿ ಮಾಡಿ ನನಗೆ ತೊಂದರೆ ಮಾಡಿದ್ದಾರೆ ಮತ್ತೆ ನಮ್ಮ ಮಗುಗೆ ತೊಂದರೆ ಮಾಡಿದ್ದಾರೆ ಅಂತ ಅವ್ರ ಪೋಷಕರೆಲ್ಲ ಆರೋಪಿಸಿದ್ದಾರೆ. ಅದನ್ನ ಅವ್ರಿಗೂ ಕೂಡ ನೋಟಿಸ್ ಕೊಟ್ಟು ಅವ್ರ ವಿವರಗಳನ್ನ ಪಡ್ಕೊಳ್ಳಲಾಗುತ್ತೆ. ಯಾರು ಫಿರ್ಯಾದಿದಾರ ಯುವತಿ ಮತ್ತೆ ಅವರ ಪೋಷಕರು ಏನೇನು ಆರೋಪ ಮಾಡಿದ್ದಾರೆ ಅದನ್ನೆಲ್ಲ ಇನ್ ರೈಟಿಂಗ್ ತಗೊಳ್ಳಲಾಗುತ್ತೆ. ಹೀಗೆ ಇದೀಗ ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಕೊಟ್ಟಿರುವಂತಹ ಮಾಹಿತಿ ಇದು. ಎನ್ ಶಶಿಕುಮಾರ್ ಅಂತಂದ್ರೆ 2 ಕಡೆಯಿಂದ ಈಗ ಪ್ರತ್ಯೇಕವಾಗಿ ದೂರುಗಳು ದಾಖಲಾಗಿದೆ. ಸಮೀರ್ ಕುಟುಂಬಸ್ಥರು ಕೂಡ ದೂರನ್ನ ಕೊಟ್ಟಿದ್ದಾರೆ, ಸಂತ್ರಸ್ತೆಯ ಕುಟುಂಬಸ್ಥರು ಕೂಡ ದೂರನ್ನ ಕೊಟ್ಟಿದ್ದಾರೆ. ಹಾಗಾಗಿ 2 ಆಯಾಮಗಳಲ್ಲಿ ತನಿಖೆ ಆಗಬೇಕು, 2 ಆಯಾಮಗಳಲ್ಲಿ ಈ ಒಂದು ವಿಚಾರಣೆ ನಡೆಯುತ್ತೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಸಮೀರ್ನನ್ನ ಇದೀಗ ಪೊಲೀಸರು ಅರೆಸ್ಟ್ ಮಾಡಿಕೊಂಡಿದ್ದಾರೆ. ಈತ ಲಾಕ್ ಆಗಿದ್ದಾನೆ ಅಂತ ಹೇಳಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದೀಗ ಮತ್ತೊಮ್ಮೆ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಮುಫೀಜ್ ಮಿಯಾ ಅವರನ್ನ ಇದೀಗ ಇಂತಹವರ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂತದ್ದು ಬ್ಲಾಕ್ ಮೇಲ್ ಮಾಡಿ ಸಹನಾ ಅನ್ನೋ
ಯುವತಿ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪ. ಪ್ರೀತಿಸುವ ನಾಟಕಾಡಿ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಬಳಿಕ ಧಾರವಾಡದಲ್ಲಿ ರಿಜಿಸ್ಟರ್ ಮದುವೆ ಆಗ್ತೀನಿ ಅಂತ ಹೇಳಿ ತಯಾರಿ ಕೂಡ ಮಾಡಿಕೊಂಡಿದ್ರು. ಸಹನಾ ಜೊತೆ ಮದುವೆಯಾಗಲು ಸಿದ್ಧತೆ ನಡೆಸಿದಂತಹ ಮುಫೀಸ್ ಆಗಸ್ಟ್ನಲ್ಲಿ ಮದುವೆಯಾಗಲು ನೋಂದಣಿ ಮಾಡಿಸಲು ಸಿದ್ಧತೆ ಕೂಡ ಮಾಡಿಕೊಂಡಿದ್ದಾರೆ. ವಿಷಯ ತಿಳಿದು ಮದುವೆ ನಿಲ್ಲಿಸಿದ್ದಾರೆ ಯುವತಿಯ ಕುಟುಂಬಸ್ಥರು. ಅದಾದ ನಂತರ ಖಾಸಗಿ ವಿಡಿಯೋನ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಬ್ಲಾಕ್ ಮೇಲ್ ಮಾಡಿದ್ದಾನೆ. ಯುವತಿ ಮನೆಯಲ್ಲಿ ಒಂಟಿಯಾಗಿದ್ದಂಥ ವೇಳೆ ಮನೆಗೆ ನುಗ್ಗಿ ಈತ ಅತ್ಯಾಚಾರ ಮಾಡಿದ್ದಾನೆ ಅಂತ ಗೊತ್ತಾಗ್ತಾ ಇದೆ. ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ತಿಳಿಸಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಧಮಕಿ ಹಾಕಿದ್ದ, ಬೆದರಿಕೆ ಕೂಡ ಹಾಕಿದ್ದ. ಹುಬ್ಬಳ್ಳಿಯ ಕೇಶವಾಪುರ ಠಾಣೆಯಲ್ಲಿ ದೂರು ಕೂಡ ದಾಖಲು ಮಾಡಿದ್ದಾರೆ ಸಂತ್ರಸ್ತೆ. ಈಗ ಕಾಲೇಜು ಇವೆಂಟ್ನಲ್ಲಿ ಸಹನಾ ಹೀಗೆ ಒಂದು ಕಾಲೇಜ್ ಇವೆಂಟ್ ಅಲ್ಲಿ ಸಹನಾ ಮತ್ತೆ ಮುಫೀಸ್ ಪರಿಚಯ ಆಗ್ತಾರೆ. ಅದಾದ ನಂತರ ಈತ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ನಾಟಕ ಮಾಡಿ ಡ್ರಾಮಾ ಮಾಡಿ ಈಕೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಅದಾದ ನಂತರ ಮದುವೆ ಕೂಡ ಮಾಡ್ಕೊಳ್ಳೋಕೆ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಂತೆ. ಯಾವಾಗ ಯುವತಿಯ ಮನೆಯವರಿಗೆ ಕುಟುಂಬಸ್ಥರಿಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆಯೋ ಕೂಡಲೇ ಅವರು ಇದೆಲ್ಲವೂ ಕೂಡ ನಿಲ್ಲಿಸಿದ್ದಾರೆ. ಅದಾದ ನಂತರ ಈತ ಖಾಸಗಿ ವಿಡಿಯೋನ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ಮತ್ತೊಮ್ಮೆ ಬ್ಲ್ಯಾಕ್ ಮೇಲ್ ಮಾಡಿದ್ದಾನೆ, ಮತ್ತೊಮ್ಮೆ ಧಮಕಿ ಹಾಕಿದ್ದಾನೆ. ಅದರಲ್ಲೂ ಕೂಡ ಈ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ತಿಳಿಸಿದ್ರೆ ಕೊಲೆ ಮಾಡ್ತೀನಿ ಅಂತ ಹೇಳಿ ಬೆದರಿಕೆ ಕೂಡ ಹಾಕಿದ್ದಂತೆ ಮುಫೀಸ್. ಅದರಲ್ಲೂ ಕೂಡ ಒಂದು ಕಾಲೇಜ್ ಇವೆಂಟ್ ಅಲ್ಲಿ ಇಬ್ಬರದು ಪರಿಚಯ ಆಗುತ್ತೆ. ಅದಾದ ನಂತರ ಫ್ರೆಂಡ್ಸ್ ಆಗ್ತಾರೆ. ಅದಾದ ನಂತರ ಈತ ಡ್ರಾಮಾ ಮಾಡ್ತಾನೆ, ಪ್ರೀತಿ ಮಾಡ್ತೀನಿ ಅಂತ ಹೇಳಿ, ಪ್ರೀತಿ ಮಾಡ್ತೀನಿ ಲವ್ ಮಾಡ್ತೀನಿ ಅಂತ ಹೇಳಿ ಡ್ರಾಮಾ ಮಾಡಿ ಈ ರೀತಿಯಾಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯುವತಿಯೊಬ್ರು ನನಗೆ ಒಬ್ಬ ಹುಡುಗ ಸುಮಾರು ದಿನದಿಂದ ತೊಂದರೆ ಕೊಟ್ಟಿದ್ದ, ಮತ್ತೆ ನನ್ನ ಖಾಸಗಿ ಫೋಟೋಸ್ ವಿಡಿಯೋಸ್ ನನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಮಾಡಿದ್ದ ಅನ್ನೋದು ಒಂದು ಫಿರ್ಯಾದ್ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಮತ್ತೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಸಾಕ್ಷ್ಯಾಧಾರಗಳೇನಿದ್ದು ಅದನ್ನೆಲ್ಲ ಸಾಕಷ್ಟು ಒದಗಿಸಿದ್ದಾರೆ. ಇನ್ನು ಮುಂದುವರೆದ ತನಿಖೆ ಮಾಡಲಾಗುತ್ತೆ. ಅರೆಸ್ಟ್ ಆಗಿದೆ, ಆರೋಪಿ ಅರೆಸ್ಟ್ ಆಗಿದೆ. ಅವನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿದ್ದಾರೆ. ಇವತ್ತು ಬೆಳಗ್ಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ. ಕೇಶವಾಪುರ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ರಾತ್ರಿ ಒಂದು ಪ್ರಕರಣ ದಾಖಲಾಗಿದೆ. ಅದರಲ್ಲಿ ಯುವತಿಯೊಬ್ರು ನನಗೆ ಒಬ್ಬ ಹುಡುಗ ಸುಮಾರು ದಿನದಿಂದ ತೊಂದರೆ ಕೊಟ್ಟಿದ್ದ, ಮತ್ತೆ ನನ್ನ ಖಾಸಗಿ ಫೋಟೋಸ್ ವಿಡಿಯೋಸ್ ನನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ಳುವಂತ ಕೆಲಸ ಮಾಡಿದ್ದ ಅನ್ನೋದು ಒಂದು ಫಿರ್ಯಾದ್ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡಿದ್ವಿ. ಮತ್ತೆ ಆರೋಪಿಯನ್ನು ಅರೆಸ್ಟ್ ಮಾಡಿದ್ವಿ. ಆಮೇಲೆ ಸಾಕ್ಷ್ಯಾಧಾರಗಳೇನಿದ್ದು ಅದನ್ನೆಲ್ಲ ಸಾಕಷ್ಟು ಒದಗಿಸಿದ್ದಾರೆ. ಇನ್ನು ಮುಂದುವರೆದ ತನಿಖೆ ಮಾಡಲಾಗುತ್ತೆ. ಅರೆಸ್ಟ್ ಆಗಿದೆ, ಆರೋಪಿ ಅರೆಸ್ಟ್ ಆಗಿದೆ. ಅವನ್ನ ನ್ಯಾಯಾಲಯದ ಮುಂದೆ. ಹೀಗೆ ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಕೊಟ್ಟಿರುವಂತಹ ಮಾಹಿತಿ ಇದು. ನಂದು ಕಾಲೇಜ್ ಇವೆಂಟಲ್ಲಿ ಒಬ್ಬ ಹುಡುಗಿ ನಂಗೆ ಒಂದು ಹುಡುಗಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ಲು. ಅವನ ಹೆಸರು ಮುಫೀಸ್ ಮಿಯಾನ್ ಅವರಂತ. ನನ್ನ ನೆಕ್ಸ್ಟ್ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಅವನ ಕಡೆಯಿಂದ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಯಿತು. ಆಮೇಲೆ 1-2-3 ಮಂತ್ಸ್ ಆದಮೇಲೆ ರಿಲೇಷನ್ಶಿಪ್ ಸ್ಟಾರ್ಟ್ ಆಯಿತು. ರಿಲೇಷನ್ಶಿಪ್ ಸ್ಟಾರ್ಟ್ ಆದಮೇಲೆ ನಮ್ಮ ಪೇರೆಂಟ್ಸಿಗೆ ಗೊತ್ತಾಯ್ತು. ಆಮೇಲೆ ಒಂದು ಕಾಸ್ಟ್ ನನಗೆ ಗೊತ್ತೇ ಇದ್ದಿದ್ದಿಲ್ಲ, ಅವ್ನು ಮುಸ್ಲಿಮ್ ಅಂತ. ಅದಾದಮೇಲೆ ನಮ್ಮ ಪೇರೆಂಟ್ಸ್ ನನಗೆ ರಿಯಲೈಸ್ ಮಾಡಿದ್ರು, ಅವ್ನ ಕಾಸ್ಟ್ ಬೇರೆ ನನ್ನ ಕಾಸ್ಟ್ ಬೇರೆ, ಆಮೇಲೆ ಕಲ್ಚರ್ ಬೇರೆ, ಡಿಫ್ರೆನ್ಸಸ್ ಭಾಳ ಐತಿ. ಆಮೇಲೆ ನಾನು ಸ್ಟಡಿ ಮಾಡಿದೆ, ಅವ್ರ ಕಾಸ್ಟ್ ಹೆಂಗೈತಿ ಹೆಂಗಿಲ್ಲ ಅಂತಂದು ಸ್ಟಡಿ ಮಾಡಿದೆ. ಆಮೇಲೆ ರಿಲೇಷನ್ಶಿಪ್ ಒಳಗೆ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು. ಹಾಗಾಗಿ ನಾನು ಬ್ರೇಕಪ್ ಮಾಡಿದೆ. ಬ್ರೇಕಪ್ ಆದ ನಂತರ ನಾನು ಕ್ಯಾನ್ಸಲೇಷನ್ಗೂ ಇದನ್ನು ಮಾಡಿದಾದ್ಮೇಲೆ ನಂದು ರಿಲೇಷನ್ಶಿಪ್ ಒಳಗೆ ಫೋಟೋಸ್ ವಿಡಿಯೋಸ್ ಇದಾವೆ. ಆಮೇಲೆ ನೇಕೆಡ್ಸು ಅದಾವೆ. ಆಮೇಲೆ ಒಂದು 2 ಫೋನ್ಸ್ ಅದಾವೆ, ಲ್ಯಾಪ್ಟಾಪ್ಸ್, ಪೆನ್ ಡ್ರೈವ್, ಮೆಮ್ರಿ ಕಾರ್ಡ್, ಆಮೇಲೆ ಕಂಪ್ಯೂಟರ್ ಐತಿ. ಆಮೇಲೆ ಅವ್ರು ಯಾರ್ಯಾರು ಫ್ರೆಂಡ್ಸಿಗೆ ಲೀಕ್ ಮಾಡ್ಯಾನ ಅದು ನನಗೆ ಗೊತ್ತಿಲ್ಲ, ಆದರೆ ನನಗೆ ಬೇಕು. ಯಾರ್ಯಾರು ಫೋನ್ಸ್ ಒಂದು ಫ್ಯಾಮಿಲಿ ಮೆಂಬರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ನನಗೆ ಬೇಕು. ಆಮೇಲೆ ಯಾರ್ಯಾರು